ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾನು ಕೆಸೆಟ್ 2025ರ ಇತಿಹಾಸದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಅದರ ಮುಂದುವರೆದ ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಷನನ್ನು ಮಾಡೋಣ. ಸ್ನೇಹಿತರೆ, ಇತಿಹಾಸದ ಈ ಪ್ರಶ್ನೆಗಳು ಮುಂಬರುವಂತಹ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಹಾಗೆ UPSCಯಿಂದ ಹಿಡಿದು PC ಇಂದ DC ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸದ ವಿಭಾಗದಿಂದ ಈ ಪ್ರಶ್ನೆಗಳು ನೇರವಾಗಿ ಬರುವಂಥವು ಮತ್ತು ಸಂಭಾವ್ಯವಾಗಿ ಬರುವಂಥವು. ಸ್ನೇಹಿತರೆ, ಬನ್ನಿ ಚರ್ಚೆಯನ್ನು ಆರಂಭಿಸೋಣ. ಈ ಕೆಳಗೆ ನೀಡಲಾದ ಎರಡು ವಾಕ್ಯಗಳಲ್ಲಿ ಒಂದು ಹೇಳಿಕೆ A ಎಂದು ಮತ್ತೊಂದನ್ನು ಕಾರಣ R ಎಂದು ಗುರುತಿಸಲಾಗಿದೆ. ಹೇಳಿಕೆ A ಹೇಳ್ತದೆ, ಏನು ಸ್ಟೇಟ್ಮೆಂಟ್ ಅಂದರೆ, ಹೇಳಿಕೆ A ಏನು ಹೇಳ್ತದೆ ಅಂದರೆ, ಹೇಳಿಕೆ ಏನಿದೆ ಅಂದರೆ ಸ್ಟೇಟ್ಮೆಂಟು, ಶಂಕರರ ಪ್ರಕಾರ ಮೋಕ್ಷಕ್ಕೆ ಮುಂದಿನ ದಾರಿ ಎಂದರೆ ದೇವರಲ್ಲಿ ಭಕ್ತಿ ಹೊಂದುವುದಾಗಿದೆ. ಇದನ್ನು ದೇವರು ಮತ್ತು ಸೃಷ್ಟಿಯಾದ ಪ್ರಾಣಿಗಳು ಒಂದೇ ಎಂಬ ಜ್ಞಾನದಿಂದ ಬಲಪಡಿಸಬೇಕಾಗಿದೆ. ಇನ್ನು ಕಾರಣ R ಏನು ಹೇಳ್ತದಂದರೆ, ಶಂಕರರು ದ್ವೈತ ಅದ್ವೈತವಾದದ ಪ್ರತಿಪಾದಕರು. ಸ್ನೇಹಿತರೆ, ಇದರಲ್ಲಿ ಯಾವುದು ಸರಿಯಾಗಿದೆ ನಾವು ಅದನ್ನು ಟಿಕ್ ಮಾಡ್ಬೇಕು. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಆಯ್ಕೆ 3. ಸ್ನೇಹಿತರೆ, A ಸರಿಯಾಗಿದೆ, ಆದರೆ R ತಪ್ಪು. R ಏನಕ್ಕಪ್ಪ ತಪ್ಪಂದರೆ, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಂದರೆ ಶಂಕರಾಚಾರ್ಯರು. ಹಾಗಾದರೆ ದ್ವೈತ ಅದ್ವೈತತ್ವದ ಪ್ರತಿಪಾದಕರು ಯಾರಂದರೆ ನಿಂಬಾರ್ಕಾಚಾರ್ಯರು. ದ್ವೈತ ಅದ್ವೈತದ ಪ್ರತಿಪಾದಕರು. ಇನ್ನು ಶುದ್ಧಾದ್ವೈತ ಈ ಪಂಥದ ಪ್ರತಿಪಾದಕರು ಯಾರಂದರೆ ವಲ್ಲಭಾಚಾರ್ಯರು. ಇನ್ನು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು. ವಿಶಿಷ್ಟಾದ್ವೈತದ ಪ್ರತಿಪಾದಕರು ರಾಮಾನುಜಾಚಾರ್ಯರು. ಇವೆಲ್ಲ ಸಿದ್ಧಾಂತಗಳ ಪ್ರತಿಪಾದಕರು ಇಂಪಾರ್ಟೆಂಟ್. ಸ್ನೇಹಿತರೆ, ದ್ವೈತ ಅದ್ವೈತದ ಪ್ರತಿಪಾದಕರು ನಿಂಬಾರ್ಕಾಚಾರ್ಯರು. ಸೊ ಸ್ಟೇಟ್ಮೆಂಟ್ R ಏನಿದೆಯಲ್ಲ ಇದು ತಪ್ಪಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ದ ಮಿರರ್ ಆಫ್ 11th ಸೆಂಚುರೀಸ್ ಇಂಡಿಯಾ ಎಂಬ ಕೃತಿಯನ್ನು ಬರೆದ ಅರಬ್ ಪ್ರವಾಸಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಸ್ನೇಹಿತರೆ, ಇದರ ಸರಿಯಾದ ಆಯ್ಕೆ ಅಲ್ ಬೇರೂನಿ. ದ ಮಿರರ್ ಆಫ್ 11th ಸೆಂಚುರೀಸ್ ಇಂಡಿಯಾ ಎಂಬ ಕೃತಿಯನ್ನು ಬರೆದ ಅರಬ್ ಪ್ರವಾಸಿ ಯಾರಂದರೆ ಅಲ್ ಬೇರೂನಿ. ಸ್ನೇಹಿತರೆ, ಪ್ರಸಿದ್ಧ ಇಸ್ಲಾಮಿಕ್ ವಿದ್ವಾಂಸ ಮತ್ತು ಪ್ರವಾಸಿಗನಾದ ಅಲ್ ಬೇರೂನಿ ಕಿತಾಬ್ ಉಲ್ ಹಿಂದ್ ಎಂಬ ಕೃತಿಯನ್ನು ಬರಿತಾನೆ. ಕಿತಾಬ್ ಉಲ್ ಹಿಂದ್ ಎಂಬ ಕೃತಿಯನ್ನು ಬರಿತಾನೆ. ಸ್ನೇಹಿತರೆ, ಇದು 11ನೇ ಶತಮಾನದ ಭಾರತದ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಗಳ ಸ್ಥಿತಿಗತಿಗಳನ್ನು ಬಿಂಬಿಸುವಂತಹ ಕೈಗನ್ನಡಿ. ದ ಮಿರರ್ ಆಫ್ 11th ಸೆಂಚುರಿ ಇಂಡಿಯಾ ಅಂತ ಈ ಕೃತಿಯನ್ನು ಕರೀತಾರೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಕಂಡ ಎರಡು ವಾಕ್ಯಗಳಲ್ಲಿ ಒಂದು ಹೇಳಿಕೆ A ಆಗಿದ್ದು ಇನ್ನೊಂದು ಕಾರಣ R ಆಗಿದೆ. ಹೇಳಿಕೆ ಏನಿದೆ ನೋಡೋಣ. ಚೀನಾ ತನ್ನ ಸಮೃದ್ಧಿಯ ಕಾರಣದಿಂದಾಗಿ ಆರಂಭಿಕ ಮಧ್ಯಕಾಲೀನ ಯುಗದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಪ್ರಮುಖ ವ್ಯಾಪಾರದ ಕೇಂದ್ರವಾಗಿತ್ತು. ಇನ್ನು ಕಾರಣ R ಏನು ಹೇಳ್ತದಂದ್ರೆ, ಆ ಅವಧಿಯಲ್ಲಿ ಚೀನಾದ ವಿದೇಶಿ ವ್ಯಾಪಾರಕ್ಕೆ ಕ್ಯಾಂಟನ್ ಪ್ರಮುಖ ರೇವು ಪಟ್ಟಣವಾಗಿತ್ತು. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಏನಂದರೆ, ಸ್ನೇಹಿತರೆ, A ಮತ್ತು R ಎರಡೂ ಸರಿಯಾಗಿವೆ, ಆದರೆ R ಏನ ಸರಿಯಾದ ವಿವರಣೆ ಅಲ್ಲ. ಏನಕ್ಕಂದರೆ ಕ್ಯಾಂಟನ್ ಒಂದೇ ಪ್ರಮುಖ ರೇವು ಪಟ್ಟಣವಾಗಿರಲಿಲ್ಲ. ಈ ಕ್ಯಾಂಟನ್ ಪ್ರಮುಖ ರೇವು ಪಟ್ಟಣ ಚೀನಾದ ಸಮೃದ್ಧಿಯ ಕಾರಣಕ್ಕಾಗಿ
ಕಾರಣವಾಗಿತ್ತು. ಬಟ್ ಇದು ಒಂದೇ ಕಾರಣ ಆಗಿರಲಿಲ್ಲ. ಭಾಳಷ್ಟು ಬಂದರುಗಳು ಚೀನಾದ ಸಮೃದ್ಧ ವ್ಯಾಪಾರಕ್ಕೆ ಮಧ್ಯಕಾಲೀನ ಯುಗದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚೀನಾದ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ. ಖ್ವಾಜಾ ಮೈನುದ್ದೀನ್ ಚಿಸ್ತಿಯು ಭಾರತದಲ್ಲಿ ಚಿಸ್ತಿ ಪಂಥವನ್ನು ಸ್ಥಾಪಿಸಿದರು. ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿಯು ಭಾರತದಲ್ಲಿ ಚಿಸ್ತಿ ಪಂಥವನ್ನು ಸ್ಥಾಪಿಸಿದರು. ನಾವು ಹೇಳಿಕೆಗಳನ್ನು ಫಸ್ಟು ನೋಡ್ಕೊಳ್ಳೋಣ ಸ್ನೇಹಿತರೆ. ಸೂಫಿ ಸಂತ ಫರೀದ್ ಉದ್ದೀನ್ ಗಂಜ್ ಇ ಶಕರ್ ವಿಶಾಲವಾದ ಮಾನವೀಯತೆಯ ದೃಷ್ಟಿಕೋನವನ್ನು ಹೊಂದಿದ್ದರು. ಇವರ ಕೆಲವು ಸೂಕ್ತಿಗಳು ನಂತರದ ದಿನಗಳಲ್ಲಿ ಸಿಖ್ಖರ ಆದಿ ಗ್ರಂಥದಲ್ಲಿ ಉಲ್ಲೇಖಿತವಾಗಿರುವುದು ಕಂಡುಬಂದಿದೆ. ಇನ್ನು ಹಮೀದ್ ಉದ್ದೀನ್ ನಗೋರಿಯು ನಕ್ಷಬಂದಿಯ ಸೂಫಿ ಪಂಥಕ್ಕೆ ಸೇರಿದವರು. ಇನ್ನು ಬಾಬಾ ಫರೀದುದ್ದೀನರು ದೆಹಲಿಯ ಕೊನೆಯ ಚಿಸ್ತಿ ಸಂತರಾಗಿದ್ದಾರೆ. ಸ್ನೇಹಿತರೆ, ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ನಾವು ಇದರಲ್ಲಿ ಐಡೆಂಟಿಫೈ ಮಾಡಬೇಕು. ಸ್ನೇಹಿತರೆ, ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿಯು ಭಾರತದಲ್ಲಿ ಚಿಸ್ತಿ ಪಂಥವನ್ನು ಸ್ಥಾಪಿಸಿದರು. ಇದು ಸರಿಯಾಗಿದೆ, ಸರಿಯಾದ ಹೇಳಿಕೆಯಾಗಿದೆ. ಇನ್ನು ಹೇಳಿಕೆ 2 ನೋಡೋಣ. ಸೂಫಿ ಸಂತ ಫರೀದ್ ಉದ್ದೀನ್ ಗಂಜ್ ಇ ಶಕರ್ ಅವರು ವಿಶಾಲವಾದ ಮಾನವೀಯತೆಯ ದೃಷ್ಟಿಕೋನವನ್ನು ಹೊಂದಿದ್ದರು. ಇವರ ಕೆಲವು ಸೂಕ್ತಿಗಳು ನಂತರದ ದಿನಗಳಲ್ಲಿ ಸಿಖ್ಖರ ಆದಿ ಗ್ರಂಥದಲ್ಲಿ ಉಲ್ಲೇಖಿತವಾಗಿರುವುದು ಕಂಡುಬಂದಿವೆ. ಸ್ನೇಹಿತರೆ, ಇದು ಕೂಡ ಸರಿಯಾಗಿದೆ, ಇದು ಕೂಡ ಸರಿಯಾಗಿದೆ. ಇನ್ನು ಹಮೀದುದ್ದೀನ್ ನಗೋರಿಯು ನಕ್ಷಬಂದಿಯ ಸೂಫಿ ಪಂಥಕ್ಕೆ ಸೇರಿದವರು ಅನ್ನೋದು ತಪ್ಪಾದ ಹೇಳಿಕೆಯಾಗಿದೆ, ತಪ್ಪಾಗಿದೆ. ಸ್ನೇಹಿತರೆ, ಇವರು ಚಿಸ್ತಿ ಪಂಥಕ್ಕೆ ಸೇರಿದವರು. ಯಾರು? ಹಮೀದುದ್ದೀನ್ ನಗೋರಿ ಚಿಸ್ತಿ ಪಂಥಕ್ಕೆ ಸೇರಿದವರು. ಸೊ 3ನೇ ಹೇಳಿಕೆ ತಪ್ಪು. ಇನ್ನು ಬಾಬಾ ಫರೀದುದ್ದೀನರು ದೆಹಲಿಯ ಕೊನೆಯ ಚಿಸ್ತಿ ಸಂತರಾಗಿದ್ದಾರೆ. ಇದು ಕೂಡ ತಪ್ಪಾಗಿದೆ, ಇದು ಕೂಡ ತಪ್ಪಾಗಿದೆ. ಸೊ ಇದರ ಆಯ್ಕೆ 3 ಮತ್ತು 4 ಮಾತ್ರ ತಪ್ಪಾಗಿವೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಚಿತ್ರಮೇಲಿ ಪೆರಿಯಾನಡು ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಚಿತ್ರಮೇಲಿ ಪೆರಿಯಾನಡು ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ರೈತರ ಸಂಘಟನೆ. ಈ ಚಿತ್ರಮೇಲಿ ಪೆರಿಯಾನಡು ಮಧ್ಯಕಾಲೀನ ದಕ್ಷಿಣ ಭಾರತದಲ್ಲಿ ಚೋಳರ ಕಾಲದಲ್ಲಿದ್ದ ಕೃಷಿಕರ ರೈತರ ಸಂಘಟನೆ. ಚಿತ್ರಮೇಲಿ ಅಂದರೆ ಸುಂದರವಾದ ನೇಗಿಲು ಅಂತ ಅರ್ಥ. ಚಿತ್ರಮೇಲಿ ಅಂದರೆ ಸುಂದರ ನೇಗಿಲು ಅಂತ ಅರ್ಥ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಇನ್ನು ಮಿರಾಸಿ ವ್ಯವಸ್ಥೆಯು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಮಿರಾಸಿ ವ್ಯವಸ್ಥೆಯು ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಮಿರಾಸಿ ವ್ಯವಸ್ಥೆ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಕೃಷಿ ಆರ್ಥಿಕತೆಯನ್ನು ಸೂಚಿಸ್ತದೆ. ಮಿರಾಸಿ ವ್ಯವಸ್ಥೆಯು ಕೃಷಿ ಆರ್ಥಿಕತೆಯನ್ನು ಸೂಚಿಸ್ತದೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ರೇವಾ ಶಾಸನವು ಈ ಕೆಳಗಿನ ಯಾವ ಚೇದಿ ಅರಸನನ್ನು ರಕ್ತ ಪಿಪಾಸು ಹಾಗೂ ಶೂರನೆಂದು ಪ್ರಮಾಣೀಕರಿಸಿದೆ? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಗಂಗಯ್ಯ ದೇವನನ್ನು ರೇವಾ ಶಾಸನ ರಕ್ತ ಪಿಪಾಸು ಹಾಗೂ ಶೂರನೆಂದು ಪ್ರಮಾಣೀಕರಿಸಿದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ರಾಷ್ಟ್ರಕೂಟ ಅರಸನು ಅರಬ್ಬರನ್ನು ಸೋಲಿಸಲು ಚಾಲುಕ್ಯರಿಗೆ ಸಹಾಯ ಮಾಡಿದನು? ಸ್ನೇಹಿತರೆ, ದಂತಿದುರ್ಗ ಚಾಲುಕ್ಯರಿಗೆ ಸಹಾಯ ಮಾಡ್ತಾನೆ. ಏನಕ್ಕಂದ್ರೆ ಅರಬ್ಬರನ್ನು ಸೋಲಿಸಲಿಕ್ಕೆ.
ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಬಾಣಾಪುರ ಮತ್ತು ರತ್ನಗಿರಿಯ ತಾಮ್ರ ಶಾಸನಗಳು ಈ ಕೆಳಗಿನ ಯಾವ ಅರಸಮನೆತನಕ್ಕೆ ಸೇರಿವೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕಲಚೂರಿಗಳ ವಂಶಕ್ಕೆ ಸೇರಿವೆ. ಕಲಚೂರಿಗಳ ವಂಶಕ್ಕೆ ಸೇರಿದವು ಯಾವುದು? ಬಾಣಾಪುರ ಮತ್ತು ರತ್ನಗಿರಿಯ ತಾಮ್ರ ಶಾಸನಗಳು. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನವರಲ್ಲಿ ಯಾರು ದ ಸ್ಮೈಲ್ ಆಫ್ ಮುರುಗನ್ ಆನ್ ತಮಿಳ್ ಲಿಟ್ರೇಚರ್ ಆಫ್ ಸೌತ್ ಇಂಡಿಯಾ ಕೃತಿಯ ಕರ್ತೃರಾಗಿದ್ದಾರೆ? ಸ್ನೇಹಿತರೆ, ಸರಿಯಾದ ಉತ್ತರ ಕಮಿಲ್ ಬಿ ಜ್ವಲೇಬಿಲ್ ಅವರು ದ ಸ್ಮೈಲ್ ಆಫ್ ಮುರುಗನ್ ಆನ್ ತಮಿಳ್ ಲಿಟ್ರೇಚರ್ ಆಫ್ ಸೌತ್ ಇಂಡಿಯಾ ಕೃತಿಯ ಕರ್ತೃರಾಗಿದ್ದಾರೆ. ಈ ಕೆಳಗಿನವರಲ್ಲಿ ಯಾರು ಕಣ್ವ ಮನೆತನದ ಸಂಸ್ಥಾಪಕರಾಗಿದ್ದಾರೆ? ಸ್ನೇಹಿತರೆ, ಕಣ್ವ ಮನೆತನದ ಸಂಸ್ಥಾಪಕರು ವಾಸುದೇವ. ಕಣ್ವ ಮನೆತನದ ಸಂಸ್ಥಾಪಕರು ವಾಸುದೇವ. ಇನ್ನು ಮೌರ್ಯರ ಆಡಳಿತದಲ್ಲಿ ರಾಜ್ಯುಕರು ನಿರ್ವಹಿಸುತ್ತಿದ್ದ ಕಾರ್ಯವೇನು? ಸ್ನೇಹಿತರೆ, ಮೌರ್ಯರ ಆಡಳಿತದಲ್ಲಿ ರಾಜ್ಯುಕರು ನ್ಯಾಯಾಂಗದ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ನ್ಯಾಯಾಂಗದ ಜವಾಬ್ದಾರಿ ಯಾರಿರ್ತದೆ? ರಾಜ್ಯುಕರಿಗೆ ಇರ್ತದೆ. ರಾಜ್ಯುಕರು ಹೊಂದಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವರಲ್ಲಿ ಯಾರು ಬಿಂಬಸಾರನ ಪತ್ನಿಯರಲ್ಲ? ಸ್ನೇಹಿತರೆ, ಬಿಂಬಸಾರನ ಪತ್ನಿಯರು ಯಾರ್ಯಾರು ಅಲ್ಲ ಅಂದರೆ ಮಗಧಾದೇವಿ ಮತ್ತು ಲಕ್ಷ್ಮೀದೇವಿ ಬಿಂಬಿಸಾರನ ಪತ್ನಿಯರಲ್ಲ. ಮತ್ತು ಮಹಾದೇವಿ ಮತ್ತು ಜಯಂತಿ ದೇವಿ ಇವರು ಬಿಂಬಿಸಾರನ ಪತ್ನಿಯರಲ್ಲ. ಬಿಂಬಿಸಾರನ ಪತ್ನಿಯರು ಯಾರಂದರೆ ಪದ್ಮಾವತಿ ಮತ್ತು ಖೇಮ ಮತ್ತು ಚಾರುಮತಿ ಇವರು ಬಿಂಬಿಸಾರನ ಪತ್ನಿಯರು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಕೆಳಗಿನ ಯಾವ ಕೃತಿಗಳು ಹರ್ಷವರ್ಧನನಿಂದ ರಚಿಸಲ್ಪಟ್ಟಿವೆ? ಸ್ನೇಹಿತರೆ, ಭಾಳ ಈಸಿ ಪ್ರಶ್ನೆ. ಇದರ ಉತ್ತರ 1 ಮತ್ತು 4 ಸ್ನೇಹಿತರೆ. ಇದು ಆಯ್ಕೆ 2. ಹರ್ಷವರ್ಧನನಿಂದ ರಚಿಸಲ್ಪಟ್ಟಂತಹ ಕೃತಿಗಳು ಯಾವುವು ಅಂತ ನೋಡೋಣ ಸ್ನೇಹಿತರೆ. ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗಾನಂದ ಇವೆಲ್ಲ ಹರ್ಷವರ್ಧನನಿಂದ ರಚಿಸಲ್ಪಟ್ಟಂತಹ ಕೃತಿಗಳು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಮೊದಲನೆಯ ಆರ್ಯಭಟನು ಬರೆದ ಕೃತಿಗಳು ಯಾವುವು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಮೊದಲನೇ ಆರ್ಯಭಟನು ಆರ್ಯಭಟ್ಟೀಯ ಮತ್ತು ಆರ್ಯ ಸಿದ್ಧಾಂತ ಎಂಬ 2 ಪ್ರಮುಖ ಕೃತಿಗಳನ್ನು ಬರೀತಾರೆ. ಆರ್ಯಭಟೀಯ ಮತ್ತು ಆರ್ಯ ಸಿದ್ಧಾಂತ ಎಂಬ 2 ಕೃತಿಗಳನ್ನು ಬರೀತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ವಿಷ್ಣು ಕುಂಡಿನ್ ಅರಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಆಯ್ಕೆ 4. ಸ್ನೇಹಿತರೆ, ಮೊದಲನೇದಾಗಿ ಇಂದ್ರವರ್ಮನ್ ಬರ್ತಾನೆ. ಇಂದ್ರವರ್ಮನ್ ನಂತರ ಮಾಧವವರ್ಮನ್ ನಂತರ ಗೋವಿಂದವರ್ಮನ್, ಆ ನಂತರದಲ್ಲಿ 1ನೇ ವಿಕ್ರಮೇಂದ್ರವರ್ಮನ್ ಬರ್ತಾರೆ. ಇನ್ನು ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಈ ಕೆಳಗಿನ ವೆಂಗಿ ಸಾಲಂಕಾಯನ ಅರಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಇದೆ ಸ್ನೇಹಿತರೆ. ಮೊದಲನೇ ಹಸ್ತಿವರ್ಮನ್, ಅಖಂಡವರ್ಮನ್, ಮೊದಲನೇ ನಂದಿವರ್ಮನ್ ಮತ್ತು 2ನೇ ನಂದಿವರ್ಮನ್. ಸ್ನೇಹಿತರೆ, ಇವು ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನ ದೇವಾಲಯಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಇದೆ ಸ್ನೇಹಿತರೆ. ಲಾಡ್ಕಾನ್ ದೇವಾಲಯ 5 ಮತ್ತು 6ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ರಚನೆಯಾದಂತಹ ಕಟ್ಟಲ್ಪಟ್ಟಂತಹ ದೇವಾಲಯ. ಇನ್ನು ಸೋಮನಾಥಪುರದ ಕೇಶವ ದೇವಾಲಯ 13ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿದಂತಹ ಒಂದು ಪ್ರಮುಖ ದೇವಾಲಯ. ಇನ್ನು ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಕುಂಡಿಯಲ್ಲಿದೆ. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಂತಹ ಒಂದು ದೇವಾಲಯ. ಇನ್ನು ನವಲಿಂಗೇಶ್ವರ ದೇವಾಲಯ ಕುಕ್ಕನೂರು, ಇದು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ರಚನೆಯಾದಂತಹ ಕಟ್ಟಲ್ಪಟ್ಟಂತಹ ದೇವಾಲಯ. ಸ್ನೇಹಿತರೆ, ಇದಕ್ಕೆ ಆಯ್ಕೆ 3 ಸರಿಯಾದಂತಹ ಉತ್ತರವಾಗಿದೆ. ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಹೊಂದಿಸಿ ಬರೆಯ ರೂಪದಲ್ಲಿದೆ. ಮೃತ್ಯುಂಜಯ ದೇವಾಲಯ, ಕೈಲಾಸನಾಥ ದೇವಾಲಯ, ವಿಷ್ಣು ದೇವಾಲಯ, ಮಂದಿರ 17 ಇದು ಎಲ್ಲೆಲ್ಲಿದ್ದಾವೆ ಅಂತ ನೋಡೋಣ ಸ್ನೇಹಿತರೆ. ಮೃತ್ಯುಂಜಯ ದೇವಾಲಯ ಇರೋದು ಜಾಗೇಶ್ವರದಲ್ಲಿ. ಮೃತ್ಯುಂಜಯ ದೇವಾಲಯ ಜಾಗೇಶ್ವರದಲ್ಲಿದೆ. ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿದೆ.
ವಿಷ್ಣು ದೇವಾಲಯ ದಿಯೋಗಢ್ನಲ್ಲಿ ವಿಷ್ಣು ದೇವಾಲಯ ಇದೆ. ಇನ್ನು ಮಂದಿರ 17 ಸಾಂಚಿಯಲ್ಲಿದೆ. ಓಕೆ ಸ್ನೇಹಿತರೆ, ಇದರ ಸರಿಯಾದ ಆಯ್ಕೆ 1. ಇನ್ನು ಕೊನೆಯ ಪ್ರಶ್ನೆ ಸ್ನೇಹಿತರೆ, ಕವಿಗಳು ಮತ್ತು ಕೃತಿಗಳದು ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟವ್ರೆ. ಮಾಘ ಯಾವ ಕೃತಿ ಬರೀತಾನೆ ಅಂದರೆ ಶಿಶುಪಾಲ ವಧ ಬರೀತಾನೆ. ಮಾಘ ಬರೆದಿದ್ದು ಶಿಶುಪಾಲ ವಧ. ಇನ್ನು ಭವಭೂತಿ ಬರೆದಿದ್ದು ಮಾಲತಿ ಮಾಧವ. ಇನ್ನು ವಾಮನ ಬರೆದಿದ್ದು ಕಾವ್ಯಾವಲಂಕಾರ ಸೂತ್ರ. ಇನ್ನು ರುದ್ರಟ ಬರೆದಿದ್ದು ರುದ್ರಟನ ಕೃತಿ ಕಾವ್ಯಾಲಂಕಾರ. ಸ್ನೇಹಿತರೆ, ನಮ್ಮ ಈ ಕೆಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ 100 ಪ್ರಶ್ನೆಗಳಿಗೆ ನನ್ನ ತರಗತಿಯಲ್ಲಿ ಹಂತವಾಗಿ ಪಾರ್ಟ್ವಾಗಿ ನಾನು ಪ್ರಶ್ನೆಗಳನ್ನು ಬಿಡಿಸುತ್ತಾ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿಗೆ ಈ ಒಂದು ಕೆಸೆಟ್ ಪ್ರಶ್ನೆ ಪತ್ರಿಕೆಯ 100 ಪ್ರಶ್ನೆಗಳು ಪೂರ್ಣಗೊಂಡಿವೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಮುಂದಿನ ತರಗತಿಯಲ್ಲಿ ಬೇರೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅಂತ ಹೇಳ್ತಾ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.